ಒಟ್ಟು ಸಿನಿಮಾ ಪ್ರತಿ ಸಿನಿಮಾ ನೋಡಿದಾಗ್ಲೂ ನಮ್ ಕಣ್ಣಲ್ಲಿ ನೀರು ತರ್ತಾರೆ. ಯಾವ ಸಿನಿಮಾ ನೋಡಿದ್ರು ಅಷ್ಟೇ ಥಿಯೇಟ್ರಿಂದ ಆಚೆ ಕಡೆ ಬರ್ಬೇಕು ಅಂದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡೇ ಬರ್ಬೇಕು ಅಂತ ಸಿನಿಮಾ ಕೊಡ್ತಿದ್ದಾರೆ ನಮ್ ಗಣೇಶ್ ಅವರು. ಬಹಳ ಖುಷಿ ಆಯ್ತು ಸರ್, ನಿಜವಾಗ್ಲೂ ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸರ್. ನಮ್ಮಂತ ದೇವದಾಸ್ಗಳಿಗೆ ಕುತ್ಕೊಂಡು ನೋಡ್ಬೇಕಾದಂತ ಸಿನಿಮಾ. ಹಾಗೆ ಪ್ರತಿ ಹುಡುಗರು ಮೋಸ ಹೋಗ್ತಾ ಇದ್ದಾರೆ ಅಂತವ್ರಿಗೂ ಈ ಸಿನಿಮಾ ಬಂದ್ ನೋಡಿ ನಿಜವಾಗ್ಲೂ ನೀವು ಜೀವನದಲ್ಲಿ ತುಂಬಾ ಚೇಂಜಸ್ ಆಗಿ ಹೋಗ್ತೀರಾ. ಆ ತರ ಸಿನಿಮಾ ಇದೆ. ದಯವಿಟ್ಟು ಎಲ್ಲರ ಲವರ್ಸ್ಗಳು ಹಬ್ಬಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ ಗಣೇಶ್ ಸರ್. ಸರ್ ಹುಡುಗರು 10% ಮೋಸ ಮಾಡ್ತಾರೆ ಸರ್, ಹುಡುಗಿರು 99% ಮೋಸ ಮಾಡೋರು ಇದಾರೆ ಸರ್. ಮೋಸದಲ್ಲಿ ನಾನು ಒಬ್ಬ ಬಲಿಯಾಗಿದ್ದೀನಿ. ಪ್ರತಿಯೊಬ್ರು 100% ಅಲ್ಲಿ ನಾನು ಒಬ್ಬ, 99% ಆ ಲಿಸ್ಟ್ ಅಲ್ಲಿ ನಾನು ಒಬ್ಬ ಮೋಸ ಹೋದವನಿದ್ದೀನಿ ಸರ್. 6 ವರ್ಷ ಇಷ್ಟಪಟ್ಟು ಮೋಸ ಹೋಗಿ ಅವಳಿಂದ ದೂರ ಇದ್ದೀನಿ ಸರ್. ಪ್ರತಿಯೊಬ್ಬ ಹುಡುಗ ಮೋಸ ಹೋದ್ಮೇಲೆ ಯಾವ ಹುಡುಗಿಗೂ ಟಾರ್ಚರ್ ಕೊಡಲ್ಲ, ತೊಂದರೆ ಕೊಡಲ್ಲ. ಅವ್ಳ ಲೈಫಲ್ಲಿ ನಮ್ಮ ಮೋಸ ಮಾಡಿ ಎಲ್ಲ ಇರ್ಲಿ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಅದೇ ನಿಜವಾದ ಪ್ರೀತಿ, ಅದೇ ನಿಜವಾದ ಹುಡುಗರು ಕೊಡೋ ಬೆಲೆ. ಈ ಹುಡುಗಿರ್ ಆತರಲ್ಲ, ಅವನ ಚೆನ್ನಾಗಿದ್ನ ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದ್ಬಿಟ್ಟ, ಬೈಕಲ್ಲಿ ಬಂದ್ಬಿಟ್ಟ ಅಂತ ಅವನಿಂದ ಓಡಾಡ್ಬಿಡ್ತಾರೆ. ಹುಡುಗರು ಆಗಲ್ಲ, ಅವ್ಳು ಫುಟ್ಪಾತ್ ಅಲ್ಲಿ ಇದ್ರು ಕೂಡ ಅವಳನ್ನ ಅಂಗೈಯಲ್ಲಿ ಇಟ್ಕೊಂಡು ರಾಣಿ ತರ ಸಾಕ್ತಾರೆ. ಅದು ಹುಡುಗನ ಪ್ರೀತಿ. ಆ ಪ್ರೀತಿ ಮುಖಾಂತರ ಬಂದ್ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ. ಹುಡುಗಿರು ಒಂದ್ ಚೇಂಜಸ್ ತಗೊಂತೀರ. ಪ್ರತಿಯೊಬ್ಬ ಹುಡುಗ ಹುಡುಗಿರು ಬಂದ್ ಲವರ್ಸ್ಗಳು ಹಬ್ಬಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿರೋ ಗಣೇಶ್ ಸರ್. ಆ ಸಿನಿಮಾ ಬಂದ್ ನೋಡಿ ನಿಮ್ ಲೈಫ್ ಅಲ್ಲಿ ಎಷ್ಟೋ ಚೇಂಜಸ್ ಕಾಣಿಸ್ತೀರಾ. ದಯಮಾಡಿ ಒಂದ್ ಮಾತು ಹೇಳ್ತೀನಿ, ಪ್ರತಿಯೊಬ್ಬ ಹುಡುಗನ್ಗೂ ಪ್ರತಿಯೊಬ್ಬ ಹುಡುಗಿಗೂ, ಹುಡುಗ ಏನೋ ತಪ್ಪು ಮಾಡ್ದ ಅಂತೇಳಿ ಅವನ್ನ ಬಿಟ್ಟು ಬದುಕೋದು ಅದು ನಿಜವಾದ ಪ್ರೀತಿ ಅಲ್ಲ. ಹುಡುಗ ಏನೇ ತಪ್ಪು ಮಾಡಿದ್ರು ಅವನ ಹತ್ರ ದುಡ್ಡು ಇಲ್ಲ ಅಂದ್ರು ಆ ಹುಡುಗನ ಲೈಫ್ ಅಲ್ಲಿ ಚೇಂಜಸ್ ಮಾಡಿ. ಚೇಂಜಸ್ ಅಂದ್ರೆ ಅವನ ಹತ್ರ ದುಡ್ಡು ಇಲ್ಲ ಅಂದ್ರೆ ದುಡ್ಡನ್ನ ತರಿಸ್ಬಿಟ್ಟು ಅವ್ನ ಲೈಫ್ ಅಲ್ಲಿ ಚೇಂಜಸ್ ಮಾಡಿದ್ರೆ ನೀವು ನಿಜವಾದ ಲಕ್ಷ್ಮಿ, ಅವ್ನ ಲೈಫ್ ಅಲ್ಲಿ ನಿಜವಾದ ದೇವತೆ ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡಿ ಬ್ರದರ್, ನೀವೊಂದ್ ಮಾತು ಹೇಳಿದ್ರಿ, ಬರೀ ಹುಡುಗರು ಮೋಸ ಮಾಡಲ್ಲ, ಹುಡುಗಿರು ಟ್ರೂ ಲವ್ ಮಾಡ್ತಾರೆ ಅಂತ. ಅದನ್ನ ಒಪ್ತೀನಿ. ನಿಮ್ಗೆ ಓಪನ್ ಆಗಿ ಒಂದ್ ಮಾತು ಕೇಳ್ತೀನಿ, ವಿಡಿಯೋ ನೋಡ್ತಾ ಇರೋರ್ಗೆಲ್ಲ. ಎಷ್ಟು ಜನ ಹುಡುಗಿರು ಲವ್ ಫೇಲ್ಯೂರ್ ಆಗಿ ಬಾರಲ್ಲಿ ಕೂತಿದ್ದೀರಾ? ಎಷ್ಟು ಜನ ಹುಡುಗಿರು ನೀವು ಲವ್ ಫೇಲ್ಯೂರ್ ಆಗಿ ಟ್ರೂ ಆಗಿ ಲವ್ ಮಾಡಿ ಬೀದಿ ಅಲ್ಲಿಂದ ಇದ್ದೀರಾ ಹುಚ್ಚಿನ ತರ? ಎಷ್ಟು ಜನ ಹುಡುಗಿರು ನೀವು ಲವ್ ಫೇಲ್ ಆಗಿ ಬಂದು ಸಿನಿಮಾ ನೋಡಿ ಈ ತರ ಎದುರುಗಡೆ ಮಾತಾಡ್ತಾ ಇದ್ದೀರಾ? ನಿಮ್ದು ನಿಜವಾಗಿ ಟ್ರೂ ಲವ್ ಆಗಿದ್ರೆ ಮಾತಾಡಕ್ ಯಾಕೆ ಭಯ? ಯಾಕ್ರಿ ಭಯ? ಪ್ರತಿಯೊಂದು ಬಾರಲ್ಲಿ ಕೂತು ಕುಡಿಯೋನ ಪ್ರತಿಯೊಂದು ಹುಡುಗನ ಎದೆಯಲ್ಲಿ ಇರೋದು ಅವ್ನ ಲವ್ ಸ್ಟೋರಿನ ಹೊರತು ಬೇರೆ ಸೋಕಿಗೋಸ್ಕರ ಕುಡಿತಾ ಇರಲ್ಲ ಹುಡುಗರು. ಅರ್ಥ ಮಾಡ್ಕೊಂಡ್ಬಿಡ್ರಿ. ಪ್ರತಿಯೊಬ್ಬ ಹುಡುಗನ ಹಿಂದೆ ಒಂದ್ ಹುಡುಗಿ ಇದ್ದೇ ಇರ್ತಾಳೆ ಗುರು. ಆಯ್ತಾ? ಬಾರಲ್ಲಿ ಯಾವ್ದಾರು ಹುಡುಗಿ ಕೂತಿರೋದನ್ನ ನೋಡಿದೀರಾ ನೀವುಗಳೆಲ್ಲ? ಅದೇ ಪಬ್ಬಲ್ಲಿ ಅರ್ಧಂಬರ್ಧ ಡ್ರೆಸ್ ಹಾಕ ಕುಣಿತಾ ಇರ್ತಾರೆ. ಅದು ದುಡ್ಡಿರೋನ್ ಜೊತೆಗೆ. ನಮ್ಮ ಹತ್ರ ದುಡ್ಡಿಲ್ಲ, ಬಾರಲ್ಲಿ ಕೂತ್ಕೊಂಡು ಅವ್ಳು ನೆನಪಲ್ಲಿ ಕುಡಿತಾ ಇರ್ತೀವಿ, ಇಷ್ಟೇ ವ್ಯತ್ಯಾಸ. ಆಯ್ತಾ? ಹುಡುಗನ ಹೆಸರು ಎಷ್ಟು ಜನ ಟ್ಯಾಟೂ ಹಾಕ್ಸ್ಕೊಂಡವ್ರೆ? ಒಂದ್ 30%. ಹುಡುಗಿರ ಹೆಸರು ಎಷ್ಟು ಜನ ಟ್ಯಾಟೂ ಹಾಕ್ಸ್ಕೊಂಡವ್ರ ಅಂತ ಹೇಳ ನಾನು ತೋರಿಸ್ತಾ. ಇಲ್ಲೇ ತುಂಬಾ ಜನ ಇದಾರೆ. ಈ ಪ್ರಪಂಚದಲ್ಲಿ ಹೆಂಗೋ ಗೊತ್ತಾ ಗುರು, ಹುಡುಗಿರ್ಗೆ ಒಬ್ಬ ಹುಡುಗ ಅನ್ನೋದು ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ತರ. ಆದ್ರೆ ನಮ್ಮ ಹುಡುಗರ್ಗ ಹಂಗಲ್ಲ, ಹುಡುಗಿನೇ ಪ್ರಪಂಚ. ಆ ತರ ಪ್ರೀತಿಸ್ತಾರೆ. ದೇವರಡೆ ಪ್ರೀತಿ ಮಾಡೋರ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಪ್ರೀತಿ ಸಿಗ್ಬೇಕು ಅಂದ್ರೆ ನಿಜವಾದ ಪ್ರೀತಿ ಯೋಗ ಇರ್ಬೇಕಂತೆ. ದಯವಿಟ್ಟು ಸಿಕ್ಕದ ಮೇಲೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರ್ಬೇಕಂತೆ. ಹುಡುಗನ್ಗಾಗ್ಲಿ ಹುಡುಗಿಗಾಗ್ಲಿ ಪ್ರೀತಿ ಸಿಕ್ಕದ ಮೇಲೆ ದಯವಿಟ್ಟು ಯೋಗ್ಯತೆಯಿಂದ ಉಳಿಸ್ಕೊಳ್ಳಿ. ನಿಜವಾದ ಪ್ರೀತಿ ಯಾರಿಗೂ ಸಿಗಲ್ಲ ಬ್ರದರ್. ಅರ್ಥ ಮಾಡ್ಕೊಂಡ್ರಿ. ದುಡ್ಡು ಕಾಸು ಇದ್ದಾಗ ಏನ್ ಬೇಕಾದ್ರೂ ಕೊಂಡ್ಕೋಬೋದಂತೆ. ಮನ್ಸಾರೆ ಆಗಿರೋ ಪ್ರೀತಿನ ಯಾವನು ಕೊಂಡ್ಕೊಳಕ್ ಆಗಲ್ಲ, ಅದಕ್ಕೆ ಬೆಲೆನೆ ಕಟ್ಟಕ್ ಆಗಲ್ಲ ಬ್ರದರ್. ಅದು ಮನ್ಸಿಂದ ಪ್ರೀತಿ ಮಾಡ್ಬೇಕು. ದಯವಿಟ್ಟು ಟ್ರೂ ಲವರ್ಸ್ ಗಳು ಮಾತ್ರ ಬಂದು ಈ ಸಿನಿಮಾಗಳ ನೋಡಿ. ಹುಡುಗಿಯರು ಮೋಸ ಮಾಡಲ್ಲ ಅಂದ್ರಲ್ವಾ? ತಾಕತ್ತಿದ್ರೆ ನೀವ್ ಯಾರ್ಯಾರು ಲವ್ ಮಾಡ್ತಾ ಇದೀರಾ ಹುಡುಗಿಯರು, ನಿಮ್ ಲವರ್ಸ್ ನ ಕರ್ಕೊಂಡ್ ಕೃಷ್ಣ ಪ್ರಣಯ ಸಖಿ ಮೂವಿ ತೋರಿಸ್ರಿ ನೋಡೋಣ. ಒಪ್ಕೊಂತೀನಿ ನಾನು ನಿಮ್ದು ಟ್ರೂ ಲವ್ ಅಂತ. ಯಾಕ್ರಿ ಕದ್ದು ಮುಚ್ಚಿ ಲವ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಲವ್, ಫೇಸ್ಬುಕ್ ಲವ್, ವಾಟ್ಸ್ಆಪ್ ಲವ್. ಹಿಂದೆ ಲವ್ ಫೇಲ್ಯೂರ್ ಆದ ತಕ್ಷಣ ವಿಸಾ ತಗೊಂಡ್ ಸಾಯ್ತಾ ಇದ್ರು, ಯಾವ್ದಾದ್ರು ಇಲ್ಲ ಸೂಸೈಡ್ ಮಾಡ್ಕೊಂತ ಇದ್ರು. ಇವಾಗ ಲವ್ ಫೇಲ್ಯೂರ್ ಆದ್ರೆ ಇಷ್ಟುದ್ದ ಸ್ಟೇಟಸ್ ಹಾಕಿ ನಮ್ಮನ್ನ ಸಾಯಿಸ್ತಾರೆ ನೋಡೋರ್ನ. ಬಂದ್ ಮೂವಿ ನೋಡ್ರಿ. ನಿಜವಾಗ್ಲು ಗಣೇಶ್ ಅವ್ರ ಮೂವಿ ನೋಡಿದಾಗ ಈ ಪ್ರಪಂಚದಲ್ಲಿರುವ ಲವರ್ಸ್ ಗಳು ಪ್ರತಿಯೊಬ್ಬ ಟ್ರೂ ಆಗಿ ಲವ್ ಮಾಡ್ತಿರೋ ಪ್ರೇಮಿಗಳ ಕಣ್ಣಲ್ಲಿ ನೀರ್ ತರಿಸುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿ ಮಾತ್ರ ಸಾಧ್ಯ ಗುರು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ರಮೇಶ್ ಅರವಿಂದ್ ಅವ್ರ ಮೂವಿಗೆ ನೋಡಿ ಲವ್ ಗುರು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಪ್ರೆಸೆಂಟ್ ಲವ್ ಗುರು ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಹೇಳ್ಬೇಕು ಬ್ರದರ್. ಯಾಕಂದ್ರೆ ಪ್ರತಿಯೊಬ್ಬ ಲವ್ ಮಾಡ್ತಿರೋ ಟ್ರೂ ಲವ್ ಮಾಡ್ತಿರೋ ಪ್ರೇಮಿಗಳಿಗೆ ಇದೊಂದು ಹಬ್ಬದ ಕೃಷ್ಣ ಪ್ರಣಯ ಸಖಿ ಅನ್ನೋದು. ದೇವರಾಣೆ ಈ ಮೂವಿ ನೋಡಿ ಹುಡುಗ
ಹುಡುಗಿರಿ ಒಂದ್ ಮಾತು ಹೇಳ್ತೀನಿ, ಬೇಕಾದ್ರೆ ನೀವು ಒಂದ್ ಸುಳ್ಳು ಹೇಳಿ ಮೋಸ ಮಾಡಿ ಪ್ರೀತಿ ಮಾಡಿ, ಆದ್ರೆ ಪ್ರೀತಿ ಮಾಡಿ ಯಾರು ಕೂಡ ಮೋಸ ಮಾಡಕ್ ಹೋಗ್ಬೇಡ್ರಿ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ದೇವರಣೆ ಆಸ್ತಿ ಅಂತಸ್ತು ಮನಿ ನೋಡಿ ಯಾರು ಕೂಡ ಮುಖ ನೋಡಿ ಕೂಡ ಲವ್ ಮಾಡಕ್ ಹೋಗ್ಬೇಡಿ. ಒಂದ್ ಒಳ್ಳೆ ಮನ್ಸಿನ ನೋಡಿ ಲವ್ ಮಾಡಿ. ಮನಿ ಆಸ್ತಿ ಅಂತಸ್ತು ನೋಡಿ ಬಂದವಳು ಯಾವತ್ತಿದ್ರು ಇರೋ ತನಕ ಮಾತ್ರ ಇರ್ತಾಳೆ ಹೊರತು ಕೊನೆ ತನಕ ಇರೋಳು ಮನ್ಸು ನೋಡ್ ಬರೋಳು. ನಮ್ ಹುಡುಗರು ಬುದ್ಧಿನೇ ಹಂಗಲ್ವಾ ಗುರು, ಒಂದ್ಸಲ ಇಷ್ಟ ಆಗ್ಬಿಟ್ರೆ ಸಾಕು ಒಂದ್ ಹುಡುಗಿ ಮನ್ಸು. ಅವ್ನ್ ಏನೇ ಕಷ್ಟ ಬರ್ಲಿ, ಅವ್ನ್ ಏನೇ ಎಲ್ಲ ಎದುರ್ಸಕ್ರ ಇರ್ತಾನೆ, ಕೊನೆಗೊಂದಿನ ಅವ್ನ್ ಸತ್ರು ಕೂಡ ಸತ್ಮೇಲೆ ಅವಳನ್ನ ಇಷ್ಟ ಪಡ್ತಾ ಇರ್ತಾನೆ. ಇದು ಟ್ರೂ ಲವ್ ಅಂದ್ರೆ. ದಯವಿಟ್ಟು ಕೆಲವೊಂದಷ್ಟು ಲವ್ ಫೇಲ್ಯೂರ್ ನೋಡಿ, ಲವ್ ಫೇಲ್ಯೂರ್ ಆಗೋ ಹುಡುಗಿರು, ಲವ್ ಫೇಲ್ಯೂರ್ ಹುಡುಗಿರು ಮನೆಯಿಂದನೇ ಹೋಗೋದು ಈಗಿನ ಕಾಲದಲ್ಲಿ ಲವ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟೈತೆ. ಕೆಲವೊಂದಷ್ಟು ಜನ ಹುಡುಗಿಯರಿಗೆ ಅರ್ಥ ಆಗ್ತಾ ಇಲ್ಲ. ಏನು ಕುಯ್ಕೊಂಡು ಹೋಯ್ತಾರ, ಅಲ್ಲೇ ಇರುತ್ತಲ್ಲ ಬಿಡು ಅಂತ ಹೇಳಿರೋರು ಅವರೇ ಹುಡುಗಿರು. ದೇವ್ರ ಹೇಳ್ತೀನಿ ಕಡೆ, ನಿಮ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಲವ್ ಮಾಡ್ತಾ ಇರೋರು ಮುಂದೆ ಲವ್ ಮಾಡ್ಬೇಕು ಅನ್ಕೊಂಡ್ರವ್ರು ಕೃಷ್ಣ ಪ್ರಣಯ ಸಖಿ ಮೂವಿಗೆ ಬಂದು ನೀವು ನೋಡ್ಲೇಬೇಕು. ನೋಡಾದ್ಮೇಲೆ ನಿಮ್ಗೆ ಮೋಸ ಮಾಡ್ಬೇಕಂದ್ರೆ ಮಾಡ್ರಿ ನೋಡೋಣ ನೀವು, ಆಯ್ತಾ.